ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಸಂಪ್ರದಾಯದ ಪ್ರಕಾರ ಮರಣದ ವಿಧಿಯನ್ನು ಮುಗಿಸಿದ ನಂತರ ಸ್ನಾನ ಮಾಡುವುದು ಏಕೆ ಕಡ್ಡಾಯ? ಇದರ ಹಿಂದಿರುವ ವೈಜ್ಞಾನಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳನ್ನು ನಾನು ಈಗ ತಿಳಿಸಿಕೊಡುತ್ತೇನೆ. ಮೊದಲಿಗೆ ವೈಜ್ಞಾನಿಕ ಮತ್ತು ಆರೋಗ್ಯ ಕಾರಣಗಳು. ಶುಚಿತ್ವ ಮತ್ತು ಸೋಂಕು ನಿವಾರಣೆ. ಮರಣ ಹೊಂದಿದ ದೇಹವು ಬೇಗನೆ ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋಬ್ಸ್ ಮತ್ತು ಬ್ಯಾಕ್ಟೀರಿಯಾಗಳಿಗೆ ತಾಣವಾಗಿರುತ್ತದೆ. ಶವ ಸಂಸ್ಕಾರದ ಸಮಯದಲ್ಲಿ ದೇಹವನ್ನು ಸ್ಪರ್ಶಿಸಿದಾಗ ಅಥವಾ ಶವದ ಸುತ್ತಮುತ್ತ ಇರುವಾಗ ಆ ಸೂಕ್ಷ್ಮ ಜೀವಿಗಳು ಬಟ್ಟೆ ಮತ್ತು ಚರ್ಮದ ಮೇಲೆ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಸ್ನಾನ ಮಾಡುವುದರಿಂದ ಅಂತಹ ಯಾವುದೇ ಸೋಂಕುಕಾರಕ ಅಂಶಗಳನ್ನು ಅಥವಾ ರೋಗಾಣುಗಳನ್ನು ಸಂಪೂರ್ಣವಾಗಿ ತೊಳೆದು ಶುಚಿತ್ವವನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಇನ್ನು ವಾತಾವರಣದ ಮಾಲಿನ್ಯ. ಹಿಂದಿನ ಕಾಲದಲ್ಲಿ ಸ್ಮಶಾನಗಳು ಅಥವಾ ದಹನ ಮಾಡುವ ಸ್ಥಳಗಳು ಸಾಮಾನ್ಯವಾಗಿ ತುಂಬ ಕೊಳಕಿನಿಂದ ಕೂಡಿರುತ್ತಿದ್ದವು. ಆ ವಾತಾವರಣದಿಂದ ಉಂಟಾಗುವ ಧೂಳು, ಹೊಗೆ ಮತ್ತು ಇತರ ಮಾಲಿನ್ಯಗಳನ್ನು ತೆಗೆದುಹಾಕಲು ಸ್ನಾನ ಅಗತ್ಯವಾಗಿ ಬೇಕಿತ್ತು. ಇನ್ನು ಎರಡನೆಯ ಕಾರಣ ನೋಡುವುದಾದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳು. ಹಿಂದೂ ಧರ್ಮದಲ್ಲಿ ಸಾವಿಗೆ ಸಂಬಂಧಿಸಿದ ಎಲ್ಲವನ್ನೂ ಅಶುದ್ಧ ಅಥವಾ ಮಲಿನ ಎಂದು ಪರಿಗಣಿಸಲಾಗುತ್ತದೆ. ಈ ಆಚರಣೆಯು ಸೂತಕ ನಿವಾರಣೆ. ಹಿಂದೂ ಧರ್ಮದಲ್ಲಿ ಮರಣವು ಸೂತಕ ಅಥವಾ ಅಶುದ್ಧತೆಯನ್ನು ತರುತ್ತದೆ ಎಂದೇ ನಂಬಲಾಗಿದೆ. ಮರಣ ಸಂಸ್ಕಾರದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ಈ ಸೂತಕದ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಸ್ನಾನವು ಈ ಆಧ್ಯಾತ್ಮಿಕ ಅಶುದ್ಧತೆಯನ್ನು ತೊಳೆದುಹಾಕುವ ಮತ್ತು ವ್ಯಕ್ತಿಯನ್ನು ಪುನಃ ಪವಿತ್ರಗೊಳಿಸುವ ಸಂಕೇತವಾಗಿದೆ. ಇನ್ನು ಶರೀರ ಮತ್ತು ಮನಸ್ಸಿನ ಶುದ್ಧಿ. ಅಂತಕ್ರಿಯೆಗಳು ನೋವು, ದುಃಖ ಮತ್ತು ಭಾವನಾತ್ಮಕ ಒತ್ತಡದಿಂದ ಕೂಡಿರುತ್ತವೆ. ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ಶಾರೀರಿಕ ಶುದ್ಧಿಯ ಜೊತೆಗೆ ದುಃಖದ ವಾತಾವರಣದಿಂದ ಉಂಟಾದ ನಕಾರಾತ್ಮಕ ಶಕ್ತಿ ಅಥವಾ ಆಳವಾದ ದುಃಖದ ಮನಸ್ಥಿತಿಯನ್ನು ನಿವಾರಿಸಲು ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ. ಇನ್ನು ಮರಣದಿಂದ ಬೇರ್ಪಡುವಿಕೆ. ಸ್ನಾನವು ಮರಣದ ಲೋಕದಿಂದ ಜೀವನದ ಲೋಕಕ್ಕೆ ಹಿಂತಿರುಗುವ ಒಂದು ಸಂಕೇತವಾಗಿದೆ. ನಾನು ಆ ವಿಧಿಗಳನ್ನು ಪೂರ್ಣಗೊಳಿಸಿದ್ದೇನೆ ಮತ್ತು ಈಗ ನನ್ನ ನಿತ್ಯ ಜೀವನಕ್ಕೆ ಮರಳುತ್ತಿದ್ದೇನೆ ಎಂಬ ಮಾನಸಿಕ ಸಂಕೇತವನ್ನು ಇದು ನೀಡುತ್ತದೆ. ಇನ್ನು ಮೂರನೆಯ ಕಾರಣ ಬಂದರೆ ಮಾನಸಿಕ ಮತ್ತು ಸಾಂಕೇತಿಕ ಕಾರಣಗಳು. ಸೈಕಲಾಜಿಕಲ್ ಆ್ಯಂಡ್ ಸಿಂಬಾಲಿಕಲ್ ರೀಸನ್ಸ್. ಮರಣ ಸಂಸ್ಕಾರದ ನಂತರ ಸ್ನಾನ ಮಾಡುವುದು ಮೃತ ವ್ಯಕ್ತಿಯೊಂದಿಗಿನ ಮಾನಸಿಕ ಬಾಂಧವ್ಯವನ್ನು ಒಂದು ಹಂತಕ್ಕೆ ಬಿಡುಗಡೆ ಮಾಡುವ ಸಂಕೇತವಾಗಿದೆ. ಮೃತ ದೇಹಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ಬಿಟ್ಟು ಬಿಡುವುದು ಎಂಬ ಭಾವನೆಗೆ ಇದು ಪುಷ್ಟಿ ನೀಡುತ್ತದೆ. ಇನ್ನು ಸಾಮಾಜಿಕ ಪುನಃಪ್ರವೇಶ, ಸೋಷಿಯಲ್ ರೀಎಂಟ್ರಿ. ಸೂತಕ ಮುಗಿಸಿ ಸ್ನಾನ ಮಾಡಿದ ನಂತರವಷ್ಟೇ ವ್ಯಕ್ತಿಯು ಇತರ ಜನರೊಂದಿಗೆ ಬೆರೆಯಲು ಅಥವಾ ದೇವಸ್ಥಾನಗಳಿಗೆ ಪ್ರವೇಶಿಸಲು ಅರ್ಹನಾಗಿರುತ್ತಾನೆ ಎಂದು ಹಿಂದೂ ಸಂಸ್ಕೃತಿಯಲ್ಲಿ ನಂಬಲಾಗಿದೆ. ವೀಕ್ಷಕರೇ, ನೋಡಿದಿರಲ್ಲ, ನಮ್ಮ ಸಂಪ್ರದಾಯದ ಪ್ರಕಾರ ಮರಣದ ನಂತರದ ವಿಧಿವಿಧಾನಗಳನ್ನು ಮುಗಿಸಿದ ಮೇಲೆ ಸ್ನಾನ ಮಾಡುವುದು ಕಡ್ಡಾಯವಾಗಿದೆ. ಇದು ನಿಮಗೂ ತಿಳಿದಿರಲಿ. ಇದಾಗಿತ್ತು ಇವತ್ತಿನ ಅನಾಮಧೇಯನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೋಗಿ ಬರುತ್ತೇನೆ.